ಸರ್ಕಾರ ಇವರ ವತಿಯಿಂದ 106ನೇ ವಾರ ಇವತ್ತು ನಿಮ್ಗೆ ಅನ್ನದಾಸೋಹ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮೆಲ್ಲರ ಪರವಾಗಿ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕಾಗುತ್ತೆ. ಯಾಕೆಂದ್ರೆ ಒಂದು ವಿದ್ಯಾದಾನ ಅನ್ನದಾನ ಇದೆಯಲ್ಲ, ಇದು ನೀವು ಎಷ್ಟು ಕೋಟಿ ಕೊಟ್ಟರೆ ಅದು ಸಿಗಲ್ಲ. ಈ ಒಂದು ವಿಚಾರವಾಗಿ ಯಾಕೆಂದ್ರೆ ವಿಜಯಪುರದಲ್ಲಿ ನಾನು ನೋಡಿದೀನಿ, ಇಲ್ಲಿ ಪ್ರತಿಯೊಬ್ಬ ಅಲ್ಲಿ ಊಟ ಮಾಡ್ತಾ ಇರೋಂತ ಯಾರಂತ ಅಂದ್ರೆ ವಿದ್ಯಾರ್ಥಿಗಳ ಕಷ್ಟ ನಾನು ಸುಮಾರು 5-6 ವರ್ಷಗಳಿಂದ ನೋಡಿದೀನಿ, ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿ. ಮೊದಲನೇದಾಗಿ ಧಾರವಾಡ ಬಿಟ್ರೆ ಅತಿ ಬಡತನದಿಂದ ಇರೋ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತಂದ್ರೆ ಅದು ವಿಜಯಪುರದಲ್ಲಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಪ್ರತಿ ಲೈಬ್ರರಿ ನಾನು ಹೋಗಿ ನೋಡಿದೀನಿ, ಅವ್ರದೇ ಚೇರ್ ಮೇಲೆ ಒಂದು ಬೆಡ್ಶೀಟ್ ಇರುತ್ತೆ, ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಅಲ್ಲೇ ಓದಿ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗ್ತಿಲ್ಲ ಸರ್ಕಾರದಿಂದ. ಈ ಒಂದು ಪರಿಸ್ಥಿತಿಗೆ ಬಡತನ ಜಾಸ್ತಿ ಯಾಕಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಯಾರಂದ್ರೆ ಸರ್ಕಾರ. ಯಾಕೆಂದ್ರೆ ನಾನು ನೋಡಿದೀನಿ ಸುಮಾರು ವರ್ಷಾನುಗಟ್ಲೆಯಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗ್ಲಿಲ್ಲ. ಸುಮಾರು 6-7 ವರ್ಷದಿಂದ 2-3 ವರ್ಷ ಕೋವಿಡ್, 1 ವರ್ಷ ಎಲೆಕ್ಷನ್ ಇಯರ್, 2 ವರ್ಷ ಈಗ ಲಾಸ್ಟ್ 1.5 ಇಯರ್ ಇಂದ ಒಳ ಮೀಸಲಾತಿಯಿಂದ ಅಂತ ಹೇಳಿ ಯಾವುದೇ ನೇಮಕಾತಿ ಆಗ್ಲಿಲ್ಲ. ಇದನ್ನ ನಾವು ಖಂಡಿಸಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಸೊ ಆಗಸ್ಟ್ 11ನೇ ತಾರೀಕು ಅದಾದ್ಮೇಲೆ 1 ತಿಂಗಳಲ್ಲಿ ನೀವು ಒಳ ಮೀಸಲಾತಿ ರಿಪೋರ್ಟ್ ಬಂತು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ತಿರ್ಗಾ ಮತ್ತೆ ಸರ್ಕಾರ ಏನೋ ನೇಮಕಾತಿ ಮಾಡುತ್ತೆ ಅಂದ್ರೆ ಮಾಡಿರ್ಲಿಲ್ಲ. ಸುಮಾರು 6 ತಿಂಗಳು ವರ್ಷ ಆದ್ರೂ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ. ಮಾಡಿದ್ವಾ ಇಲ್ಲ? ಅದು ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ತಲುಪಿತ್ತು. ಅದು ಯಾರಿಂದ ಅಂದ್ರೆ ವಿದ್ಯಾರ್ಥಿಗಳ ಒಗ್ಗಟ್ಟಿಂದ. ನಾವು ಒಗ್ಗಟ್ಟಾದ್ರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಈ ಸಮಾಜ ಬದಲಾವಣೆ ಆಗ್ಬೇಕಂತಂದ್ರೆ ಅದು ಯೂತ್ ಇಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಆಗಲ್ಲ. ಪ್ರತಿಯೊಬ್ರು ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರೂ ಚೇಂಜಸ್ ಆಗುತ್ತೆ. ಸರ್ಕಾರದಲ್ಲಿ ಸುಮಾರು 2,76,386 ಹುದ್ದೆ ಖಾಲಿ ಇದಾವೆ. ನಾವು ಆಗಸ್ಟ್ 11ನೇ ತಾರೀಕು ಹೋರಾಟ ಮಾಡಿದಾಗ ಕೃಷಿ ಸಚಿವರು ಬಂದು ಒಂದೇ ತಿಂಗಳ 1/3 ಆಫ್ ದಿ ವೇಕೆನ್ಸಿ ನೆಕ್ಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ 1 ತಿಂಗಳಾದ್ರೂ 2 ತಿಂಗಳಾದ್ರೂ ನೋಟಿಫಿಕೇಶನ್ಸ್ ಆಗಿಲ್ಲ. ಧಾರವಾಡದ ಹೋರಾಟ ಆದ್ಮೇಲೆ ಬರೀ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿದೆ 708. ಅದರದ ಫೀಸ್ 750 ರೂಪಾಯಿ ಇದೆ. UPSC ಮಾದರಿ ತರ ಫೀಸ್ ಸ್ಟ್ರಕ್ಚರ್ ಇರಬೇಕು, ಮತ್ತೆ ಪ್ರತಿ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25,000 ಇಂದ 30,000 ಹುದ್ದೆ ಖಾಲಿ ಹುದ್ದೆ ಇದೆ. ಆದ್ರೆ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ಆಗಿದ್ಯಾ? ಆ ಸಚಿವರು ಹೇಳ್ತಾರೆ 7 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಅತಿ ಶೀಘ್ರ ಅಂತ ಹೇಳ್ತಾರೆ. ಇನ್ನೊಬ್ರು ಸಚಿವರು 5,000, 10,000 ವೇಕೆನ್ಸಿ, 15,000 ವೇಕೆನ್ಸಿ, ಮೊನ್ನೆ 30,000 ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗಿದ್ಯಾ ಯಾವ್ದಾದ್ರು? ಈ ಒಂದು ಪರಿಸ್ಥಿತಿಗೆ ತಗೊಂಡ್ಬಂದಿರೋದು ಸರ್ಕಾರ. ಕರೆಕ್ಟ್ ಟೈಮ್ ಟು ಟೈಮ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಇಲ್ಲಿ ಯಾರು ನೀವು ವರ್ಷಾನುಗಟ್ಟಲೆ ಕುತ್ಕೊಳ್ಳೋ ಅಂತ ಅವಶ್ಯಕತೆ ಇದೆಯಾ ಹೇಳಿ? ಇದನ್ನ ನಾವು ಖಂಡಿಸಿ ನಾವು ಸುಮಾರು ನಾನು 7 ದಿನ ಆಯ್ತು ಇಲ್ಲಿ ವಿಜಯಪುರಕ್ಕೆ ಬಂದು ಮಾನ್ಯ SP ಸರ್ ಹತ್ರ ಭೇಟಿ ಮಾಡಿದ್ವಿ, ಅಡಿಷನಲ್ SP ಸರ್ ಹತ್ರ, ಇನ್ಸ್ಪೆಕ್ಟರ್ ಹತ್ರ, DSP ಸರ್ ಹತ್ರ ಎಲ್ಲರ ಹತ್ರ ನಾವು ಹೋಗಿ ಪರ್ಮಿಷನ್ ತಗೊಂಡು ಇದೇ ತಿಂಗಳು ವಿಜಯಪುರದಲ್ಲಿ ನಾವು ಒಂದು ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ ತಗೊಂಡಿದೀವಿ. ಮೊನ್ನೆ ಏನಪ್ಪಾ ಅಂತಂದ್ರೆ ನಾವು ಶಿವಾಜಿ ವೃತ್ತದಿಂದ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಶಿವಾಜಿ ವೃತ್ತದಿಂದ DC ಕಚೇರಿಗೆ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ದು ಪಾದಯಾತ್ರೆ. ಆದ್ರೂ ಇಲ್ಲಿ ಶಿವಾಜಿ ವೃತ್ತದಿಂದ ನಾವು ಏನು ಗಾಂಧಿ ಚೌಕ್ ಹೋಗ್ತೀವಲ್ಲ, ಅಲ್ಲಿ ರಸ್ತೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ಒಂದು ಏನು ಲೊಕೇಶನ್ ಸಿಗ್ತದೆ, ನಾವು ಇಲ್ಲಿಂದ ಶಿವಾಜಿ ವೃತ್ತದಿಂದ ಇದನ್ನ ನಾವು ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅಲ್ಲಿಂದ ನಮಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರೆ DC ಕಚೇರಿಗೆ. ಅಂಬೇಡ್ಕರ್ ಸ್ಟೇಡಿಯಂ ಇಂದ ಕನಕದಾಸ ವೃತ್ತ ಇದೆಯಲ್ಲ ಅಲ್ಲಿಂದ ಅಂಬೇಡ್ಕರ್ ವೃತ್ತ, ಅಲ್ಲಿಂದ ಅದಾದ್ಮೇಲೆ DC ಕಚೇರಿಗೆ ನಾವು ಇದೇ 12ನೇ ತಾರೀಕು ಬುಧವಾರ ಬೆಳಗ್ಗೆ ಪ್ರತಿಯೊಬ್ರು 9:30 ಇಂದ 10 o'clock ಎಲ್ಲರೂ 10 o'clock ಒಳಗಡೆ ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ ಬಂದು ನೀವೆಲ್ಲರೂ ಹೋರಾಟಕ್ಕೆ ಭಾಗವಹಿಸಬೇಕು. ಈ ಹೋರಾಟದ ಹೆಸರು ಏನಪ್ಪಾ ಅಂತಂದ್ರೆ ಆಪರೇಷನ್ ವಿಜಯಪುರ ಸಂಗ್ರಾಮ್ ಅಂತ ಹೇಳಿ. ಆಪರೇಷನ್ ವಿಜಯಪುರ ಸಂಗ್ರಾಮ್ ಯಶಸ್ವಿ ಆಗ್ಬೇಕಂತಂದ್ರೆ ನೀವೆಲ್ಲರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಂದು ಈ ಹೋರಾಟ ಯಶಸ್ವಿ ಆಗ್ಬೇಕು. ಇದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಸ್ಟೇಡಿಯಂ ಫೀಸ್ ನೀವೆಲ್ಲರೂ ರನ್ನಿಂಗ್ ಹೋಗ್ಬೇಕಂತ ಪ್ರತಿಯೊಬ್ರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರಲ್ವಾ, ಅಂಬೇಡ್ಕರ್ ಸ್ಟೇಡಿಯಂಗೆ ಪ್ರತಿಯೊಬ್ಬರಿಗೂ 500 ರೂಪಾಯಿ ಫೀಸ್ ತಗೊಂತಾ ಇದಾರೆ. ಹೌದಾ ಇಲ್ವಾ? ಆ 500 ರೂಪಾಯಿ ಫೀಸ್ 0 ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ 500 ರೂಪಾಯಿ ಫೀಸ್ ಯಾಕೆ ತಗೊಂತೀರಾ ಅಂತ ಕೇಳಿದ್ರೆ ಅನ್ಅಥರೈಸ್ಡ್ ಪರ್ಸನ್ ಬಂದು ಕುಡಿಯೋದು ಮತ್ತೆ ಸಿಗರೇಟ್ ಸೇಡ್ತಾರೆ ಅಂತ ಹೇಳಿ. ಆದ್ರೆ ನಾನು ಅವರಿಗೆ ಮನವಿ ಮಾಡ್ಕೊಂಡೆ, ಇವತ್ತು SP ಸರ್ ಹತ್ರನೂ ಮಾತಾಡಿದೆ, ಅವರು DC ಸರ್ ಹತ್ರನೂ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ಅವ್ರ ಲಿಮಿಟ್ಸ್ ಅಲ್ಲಿ ಬರೋಂಥದ್ದು. ಸುಮಾರು 3-4 ಸಾವಿರ ಜನ ಅಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ಯೂಸ್ ಮಾಡ್ತಾರೆ.
ಒಬ್ಬೊಬ್ರಿಗೆ 500 ರೂಪಾಯಿ ಅಂತಂದ್ರೆ ಏನಿಲ್ಲ ಅಂದ್ರೆ 15 ಲಕ್ಷ ಕಲೆಕ್ಟ್ ಮಾಡ್ತಿದ್ದಾರೆ ಒಂದ್ ತಿಂಗಳಿಗೆ. ಒಂದು ವರ್ಷಕ್ಕೆ 1,80,00,000 ಕಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಿಂದ ತಗೊಂಡ್ಕೊಡ್ಬೇಕು ಹೇಳಿ? 500 ರಿಂದ 600 ರೂಪಾಯಿಗೆ ಒಂದು ಲೈಬ್ರರಿ ಫೀಸ್ 500 ರಿಂದ 600 ರೂಪಾಯಿ ಇರುತ್ತೆ. ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ ಇಲ್ವಾ? ದಿನ ಪೂರ್ತಿ ಯೂಸ್ ಮಾಡ್ತೀನಿ. ಆದ್ರೆ ಗ್ರೌಂಡ್ ಬರೀ ಅರ್ಧ ಗಂಟೆಗೆ 500 ರೂಪಾಯಿ ತಗೋತಾ ಇದಾರೆ ಅಂತಂದ್ರೆ ಏನಂತ ಹೇಳಿದ್ರೆ ಯಾರು ಸಾವುಕಾರ ಹೋಗ್ತಾರ ರನ್ನಿಂಗ್ಗೆ? ಇದನ್ನ 12ನೇ ತಾರೀಕು ನಾವೇನ್ ಹೋರಾಟ ಮಾಡ್ತೀವಿ, ಡಿಸಿ ಅವರು ಬಂದು ಮತ್ತೆ SP ಅವರು ಏನು ಬರ್ತಾರೆ, ಅಲ್ಲೇ ಡಿಸಿ ನಮ್ಮ ಹೋರಾಟ ಏನ್ ಮಾಡ್ತೀವಲ್ಲ ಅಲ್ಲಿಗೆ ಬಂದು ಅವ್ರು ಮನವಿ ತಗೊಂತಾರೆ. ಪ್ರತಿ ಒಬ್ರು ಬಂದು ಅವತ್ತು ಏನ್ ಅಂಬೇಡ್ಕರ್ ಸ್ಟೇಡಿಯಂದು 500 ರೂಪೀಸ್ ಫೀಸ್ ಇದೆಯಲ್ಲ ಅದು ಶೂನ್ಯ ಆಗ್ಬೇಕು. ಯಾರು ಲೈಬ್ರರಿಗೆ ಹೋಗ್ತಾ ಇದಾರೆ ಲೈಬ್ರರಿ ರಿಸಿಪ್ಟ್ ತೋರಿಸಿ, ಇಲ್ಲಾಂದ್ರೆ ಯಾರು ಕೋಚಿಂಗ್ ಹೋಗ್ತಿದಾರೆ ಅವ್ರ ರಿಸಿಪ್ಟ್ ತೋರಿಸಿದ್ರೆ ಫ್ರೀ ಆಗಿ ನಮಗೆ ಅಂಬೇಡ್ಕರ್ ಗ್ರೌಂಡ್ ಯೂಸ್ ಮಾಡೋ ರೀತಿ ಆಗ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಬಡವರು ಇರೋದ್ರಿಂದ ಅದು ಫೆಸಿಲಿಟೀಸ್ ಫ್ರೀಯಾಗಿ ಕೊಡ್ಲೇಬೇಕು. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಈ ಹೋರಾಟಕ್ಕೆ ನಿಮ್ಮ ಪ್ರತಿಯೊಬ್ಬರು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಹೋರಾಟದಲ್ಲಿ ಲೊಕೇಶನ್ಸ್ ಗೊತ್ತಾಯ್ತಲ್ಲ, ನಿಮ್ಮ ಎಲ್ರಿಗೂ ಪಾಂಪ್ಲೆಟ್ಸ್ ರೀಚ್ ಆಗಿದೆ ಅಂತ ಅನ್ಕೊಂತೀನಿ. ಅದರಲ್ಲಿ ಶಿವಾಜಿ ವೃತ್ತ ಅಂತ ಇದೆ. ಯಾಕೆಂದ್ರೆ ಮೊದಲೇ ಪಾಂಪ್ಲೆಟ್ಸ್ ಹೊಡಿಸಿದ್ವಿ, ಆದ್ರೆ ಚೇಂಜಸ್ ಆಗಿದೆ. ಶಿವಾಜಿ ವೃತ್ತ ಅಲ್ಲ, ಅದು ಅಂಬೇಡ್ಕರ್ ಸ್ಟೇಡಿಯಂ ಇಂದ ಸ್ಟಾರ್ಟ್ ಮಾಡಿದ್ರೆ ಕನಕದಾಸ ವೃತ್ತ, ಅದಾದ್ಮೇಲೆ ಅಂಬೇಡ್ಕರ್ ವೃತ್ತ, ಅದಾದ್ಮೇಲೆ DC ಕಚೇರಿಗೆ. ಅರ್ಥ ಆಯ್ತಲ್ವಾ?